ನಮಸ್ತೆ ಸ್ನೇಹಿತರೆ. ನಾವು ತಿನ್ನುವಂತಹ ಅನ್ನ ಬರ್ತಿರೋದು ಈ ಭೂಮಿ ತಾಯಿಯಿಂದ. ಅದನ್ನು ದುಡಿದು ಸಂಪಾದನೆ ಮಾಡಿ ನಮಗೆ ತಿನ್ನಿಸಿ ಬೆಳೆಸಿ ದೊಡ್ಡದು ಮಾಡಿದ್ದು ನಮ್ಮ ತಂದೆ ತಾಯಿಗಳು ಅಲ್ವಾ. ಸೊ ನಮ್ಮ ತಂದೆ ತಾಯಿಗಿಂತ ಈ ಪ್ರಕೃತಿ ಮಾತೆ ಮತ್ತು ಈ ಭೂಮಿ ತಾಯಿ ಮೊದಲನೇ ಸ್ಥಾನ, ನಿಜವಾದ ಮಾತೆ, ಜಗನ್ಮಾತೆ. ಅದಾದಮೇಲೆ ನಮ್ಮ ತಂದೆ ತಾಯಿದ್ರು ಅಲ್ವೇ. ಸೊ ಈ ರೀತಿ ನಾವು ತಿನ್ನೋ ಅನ್ನ, ನಾವು ಕುಡಿತಾ ಇರೋ ನೀರು, ನಾವು ಕುಡಿತಾ ಇರೋ ಗಾಳಿ ಎಲ್ಲವೂ ಫ್ರೀಯಾಗಿ ಪ್ರಕೃತಿ ಮಾತೆಯಿಂದ ಬರಬೇಕಾದ್ರೆ ಈ ಮಧ್ಯದಲ್ಲಿ ನಮಗೆ ಈ ಜಾತಿ ಧರ್ಮ ಹೀನಾಯವಾದ ಪರಿಸ್ಥಿತಿಗಳು ಬೇಕಾ? ಇವತ್ತು ವಿಚಾರ ಏನಂತಂದ್ರೆ, ನಾನು ಏನೇ ಇಲ್ಲೊಂದು ಓದ್ತಾ ಇರಬೇಕಾದ್ರೆ ಒಂದು ಇದು ನೋಡಿದೆ. ಯಾರೋ ಒಬ್ಬರು ಮೀಡಿಯಾ ಮಾಸ್ಟರ್ಸ್ ಅಂತ ಯಾವುದೋ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಅವರು ಯಾವುದೋ ಒಂದು ಇದನ್ನು ಹಾಕಿದ್ದಾರೆ. ಏನದು, ಯಾವುದೋ ಒಂದು ಊರಲ್ಲಿ ಫಂಡ್ಗಳನ್ನ ತಂದುಬಿಟ್ಟು ಬ್ರಾಹ್ಮಣರು, ಬಡ ಬ್ರಾಹ್ಮಣರಿಗೆ 15 ಲಕ್ಷ ರೂಪಾಯಿ ಇಸ್ಲಾಮ್ಗೆ ಕನ್ವರ್ಷನ್ ಆಗೋಕ್ಕೆ, ಮತ್ತು ಬೇರೆ ಬೇರೆ ಜಾತಿಯವ್ರಿಗೆ 10 ಲಕ್ಷ ರೂಪಾಯಿ ಇಸ್ಲಾಮ್ಗೆ ಕನ್ವರ್ಷನ್ ಆಗೋಕ್ಕೆ. ಈ ಬಡವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಯಾರಾದರೂ ಬಂದರೆ ಕನ್ವರ್ಷನ್ ಅಂತ, ಈ ಥರ ಯಾರಾದರೂ ಬಂದರೆ ದುಡ್ಡು ಕೊಡ್ತೀವಿ ಬನ್ನಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಅದಾಗಿ ಅಂದರೆ, ಇದು ಒಂಥರ ರಾಜಕೀಯ ಥರ. ಇಸ್ಕೊಳ್ಳಿ ಕಾಸು, 10 ಲಕ್ಷ ಕೊಟ್ಟರು ಯಾರು ನೀವು 10 ಲಕ್ಷ ಹಳ್ಳಿಗಳಲ್ಲಿ ಇವತ್ತೆಲ್ಲ 10 ಲಕ್ಷ ಸಂಪಾದನೆ ಮಾಡೋಕ್ಕೆ ಪಾಪ 10 ವರ್ಷ ದುಡಿದ್ರೂ 10 ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ನಿಮ್ಗೆ ಈ ಥರ ಯಾರೋ ಇಸ್ಲಾಮು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು 10 ಲಕ್ಷ ನಿಜವಾಗ್ಲೂ ಅವ್ರು ಏನಾರು ಕೊಟ್ಟರೆ ನಿಮಗೆ ಕನ್ವರ್ಷನ್ ಆಗೋಕ್ಕೆ ಈಸ್ಕೊಂಡು ಏನು ಮಾಡ್ತಾರೆ ಅವರು? ನಿಮಗೆ ಒಂದು ಬೈಬಲ್ ಕೊಡ್ತಾರೆ, ಒಂದು ಇಲ್ಲ ಕ್ರಾಸ್ ಕೈತಲ್ಲಿ ಕ್ರಾಸ್ ಕೊಡ್ತಾರೆ. ಸಾಬ್ರ ಅದ್ರ ಏನು ಮಾಡ್ತಾರೆ, ಕುರಾನ್ ಕೊಡ್ತಾರೆ, ಒಂದು ಟೋಪಿ ಕೊಡ್ತಾರೆ. ಹಾಕಳಿ ಆ ಟೋಪಿ ಹಾಕೊಳ್ಳೋಕ್ಕೆ, ಇದು ಹಾಕೊಳ್ಳೋಕ್ಕೆ, ಕುರಾನ್ ಓದೋಕ್ಕೆ 10 ಲಕ್ಷ ಕೊಡ್ತಾರೆ ಅಂದರೆ ನೀವು ಯಾಕೆ ಫ್ರೀಯಾಗಿ ಬಿಡ್ತೀರಾ? ಈಸ್ಕೊಂಡು ಅವ್ರೇನು ಮಾಡ್ತಾರೆ, ಅವ್ರು ಕೊಟ್ಟಂಥ ಜಾಗದಲ್ಲೇನಾದ್ರೂ ಮಸೀದಿ ಇದ್ದರೆ ಅಥವಾ ಚರ್ಚ್ ಇದ್ದರೆ ಬನ್ನಿ ಅಂತ ಕರೀತಾರೆ. ಹೋಗಿ ತಲೆನೇ ಕೆಡ್ಸ್ಕೊಬಿಡಿ, ಹೋಗಿ ಪ್ರೇಯರ್ ಮಾಡಿ. ಅಲ್ಲಿ ಎಲ್ಲ ದೇವರು ಒಂದೇ. ನಿಮಗೆ ಬಿಟ್ಟು 10 ಲಕ್ಷ ದುಡ್ಡು ಸಿಕ್ತು, ಈಸ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರನ್ನ ಪೂಜೆ ಮಾಡ್ಕೊಳ್ಳಿ. ಅಷ್ಟೇ ಸಿಂಪಲ್ ಲಾಜಿಕ್ಕು. ಬೆಟ್ಟಿ ಭಾಗ್ಯ ಈಸ್ಕೊಳ್ಳಿ, ಮಜಾ ಮಾಡಿ, ತಲೆನೇ ಕೆಡ್ಸ್ಕೊಬಿಡಿ.